ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನಾನು ನನ್ನ ಮಗಳು ಈವ್ನಿಂಗು ಈ ರೀತಿ ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಸೈಕಲ್ ಹೊಡ್ಕೊಂಡು ಅವಳು ಆಟ ಸಾಮಾನೆಲ್ಲ ತೊಗೊಂಡು ಹೋಗ್ತೀವಿ ಅಲ್ಲೂ ಕೂಡ. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀವಿ. ಒಂದು 4 ಗಂಟೆಗೆ ಹೋದರೆ ಒಂದು 6 ಗಂಟೆಗೆಲ್ಲ ಅಲ್ಲೇ ಆಟ ಆಡ್ತೀವಿ. ಜೂಟಾಟ ಆಡ್ತೀವಿ, ಕಣ್ಣ ಮುಚ್ಚಾಲೆ. ಈ ರೀತಿ ನಾನು ಅವಳ ಜೊತೆ ಚಿಕ್ಕ ಮಗು ಥರ ಆಟ ಆಡ್ತೀನಿ. ಇನ್ ಕೇಸ್ ನಾನೇನಾದರೂ ಅವಳ ಜೊತೆ ಆಟ ಆಡೋಕ್ಕೆ ಹೋಗಿಲ್ಲ ಅಂದರೆ ಅವಳು ರಂಪ ಮಾಡಿಬಿಡ್ತಾಳೆ, ನನ್ನ ಜೊತೆ ಯಾರೂ ಆಟ ಆಡೋಕ್ಕೆ ಬರೋಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಕೂಡ ಅವಳ ಜೊತೆ ಆಟ ಆಡೋಕ್ಕೆ ಹೋಗ್ತೀನಿ. ಅದಾದಮೇಲೆ ನಾನು ಅಲ್ಲಿಗೆ ಸ್ಟಿಚಸ್ ಹಾಕ್ಸಿದ್ದೆ. ಅದು ಆಲ್ರೆಡಿ 12 ಡೇಸ್ ಆಗೋಗಿತ್ತು. 7 ಡೇಸ್ಗೆ ಬನ್ನಿ ಅಂತ ಹೇಳಿದರು. ನಾನು ಹೋಗಿರಲಿಲ್ಲ. ಕಾರಣ ಸಂದುಲು ಯಾರು ಹೋಗ್ತಾರಪ್ಪ, ಇಲ್ಲಿಂದ ಈ ದಿಕ್ಕಿಂದ ಆ ದಿಕ್ಕಿಗೆ ಹೋಗೋದಕ್ಕೆ ತುಂಬಾ ಕಷ್ಟ ಅಂತೇಳ್ಬಿಟ್ಟು, ಆಮೇಲೆ ತುಂಬ ಹಿಂಸೆ ಮಾಡಿ ಎಲ್ಲ ಕಿತ್ತಿದ್ರಲ್ವ. ಸೊ ಹಾಗಾಗಿ ನಾನು ಹೋಗಿರಲಿಲ್ಲ. ಅವರು 1 ವಾರ ಹೇಳಿದ್ದಾರೆ, ನಾನು ಇನ್ನೊಂದು ವಾರ ಎಕ್ಸ್ಟ್ರಾ ತೊಗೊಂಡು ಚೆನ್ನಾಗಿ ಹುಷಾರು ಮಾಡ್ಕೊಂಡು ಆಮೇಲೆ ಹೋಗಿ ಕೀಳ್ಸೋಣ ಅಂತ ಅಂದ್ಕೊಂಡು ಇದ್ದೆ. ಬಟ್ ಆದರೆ ಅದು ಸ್ಟಿಚಸ್ ಮೇಲೇ ಗಮ್ಮು ಮತ್ತು ಗಮ್ ಏನಿದೆ ಅದು ಬೆಳೆಯೋಕ್ಕೆ ಶುರುವಾಗುತ್ತೆ. ಆವಾಗ ನಮಗೆ ಸ್ವಲ್ಪ ಪೈನ್ ಅನ್ನೋದು ಶುರುವಾಗುತ್ತೆ ಸ್ಟಿಚಸ್ ಬಿಚ್ಚುವಾಗ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಬೇಡ, ಅದಕ್ಕೆ ಭಯ ಸ್ಟಾರ್ಟ್ ಆಯಿತು ನನಗೆ ಇದ್ದಕ್ಕಿದ್ದಂಗೆ. ಅದಕ್ಕೋಸ್ಕರ ನಾನು ಮನೆ ಹತ್ರನೇ ಇರೋ ಕ್ಲಿನಿಕ್ಕಿಗೆ ಹೋದೆ. ಅಲ್ಲೋದ್ರೆ ನನಗೆ ಲಾಟ್ರಿ ಹೊಡೀತು. ಏನಂತ ಅಂದರೆ ಯಾರೋ ಬೇರೆಯವರಿದ್ದರು. ನಾನು ಆ್ಯಕ್ಚುಲಿ ಅಲ್ಲಿಗೆ ಫಸ್ಟ್ ಟೈಮ್ ಹೋದೆ. ಏನಾಯಿತು ಅಂತ ಅಂದರು, ಸ್ಟಿಚಸ್ ಬಿಚ್ಚಿಸ್ಬೇಕು ಅಂತ ಹೇಳಿದೆ. ಅವರಿದ್ದವರು ಸರಿ ಬನ್ನಿ ಅಂತ ಹೇಳ್ಬಿಟ್ಟು ಸ್ಟಿಚಸ್ ಬಿಚ್ಚಿಬಿಟ್ಟು ಇನ್ನು ಕ್ಯೂರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿ ಎಲ್ಲ ಕಳಿಸಿದ್ರು. ಸೊ ನಾನು ಅಮೌಂಟ್ ಎಷ್ಟಾಯಿತು ಅಂದರೆ, ಇಲ್ಲ ಏನು ಪರವಾಗಿಲ್ಲ ಹೋಗಿ, ಅಮೌಂಟೆಲ್ಲ ಏನಿಲ್ಲ ಅಂದರೆ ನಾನು ಕನ್ಫ್ಯೂಸ್ ಆದೆ. ನಾನೇನು ಕನ್ಫ್ಯೂಸ್ ಆಗಲಿಲ್ಲ, ಅವ್ರು ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ದಾರೆ. ಅವರು ನನ್ನ ಹತ್ರನೇ ಅಲ್ಲಿ ಕೀಳಿಸ್ಕೊಂಡು ಹೋಗಿರೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಾನು ಅವ್ರ ಹತ್ರ ಅಲ್ಲಿ ಕೀಳಿಸ್ಕೊಂಡ್ಬಿಟ್ಟಿದ್ದು. ನಾನು ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಅಲ್ಲಿ ಕೀಳಿಸ್ಕೊಂಡಿದ್ದು. ಸೊ ಲಾಟ್ರಿ ಹೊಡಿತು. ಹಾಗೆ ನನ್ನ ಮಗಳು ತುಂಬ ದಿನದಿಂದ ಗೋಬಿ ತಿನ್ನಬೇಕು ಅಂತ ಆಸೆ ಪಡ್ತಿದ್ಲು. ನಮ್ಮ ಮನೆಯವರಂತೂ ಹೊರಗಡೆ ತಿಂಡಿನೆಲ್ಲ ಕೊಡಿಸಲ್ಲ, ಮನೆಯಲ್ಲೇ ಮಾಡು ಅಂತ ಹೇಳ್ತಾರೆ. 1 ಪ್ಲೇಟ್ ಗೋಬಿ ಮಾಡೋದಕ್ಕೆ 1 ಅವರ್ ನಾವು ಸಫರ್ ಪಡಬೇಕಾಗತ್ತೆ. ಎಷ್ಟು ಹಿಂಸೆ ಆಗುತ್ತೆ ಅನ್ನೋದು ಮನೆಯಲ್ಲಿ ಅಡುಗೆ ಮಾಡೋರಿಗೆ ಗೊತ್ತು. ಅವ್ರಿಗೇನು ಹೇಳ್ತಾರೆ, 1 ಪ್ಲೇಟ್ ಗೋಬಿನ ಮಾಡೋಕ್ಕಾಗಲ್ವ ಅಂತ. 1 ಪ್ಲೇಟ್ ಗೋಬಿ ಮಾಡೋದಕ್ಕೆ ಎಣ್ಣೆ, ಹೂಕೋಸು, ಆ ಸಾಸ್ಗಳಂತೆ ಇದನ್ನೆಲ್ಲ ತುಂಬಾ ಮಾಡಿಕೊಂಡು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಯವ್ರು ಬಂದಿರಲಿಲ್ಲ. ಅವ್ರು ತೊಗೊಂಬನ್ನಿ ಅಂತಂದರೆ ತಂದುಕೊಡೋದು ಇಲ್ಲ. ಅವ್ರು ಇದ್ದಾಗ ನಾವು ತಂದು ತಿನ್ನೋದಕ್ಕೂ ಕಷ್ಟ, ಬೈತಾರೆ. ಅದಕ್ಕೋಸ್ಕರ ಅವ್ರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಗೋಬಿ ತೊಗೊಬಂದೆ. ನಾನು ನನ್ನ ಮಗಳು ಶೇರಿಂಗ್ ಮಾಡಿಕೊಂಡು ತಿಂತಾಯಿದ್ದೀವಿ. ಆ್ಯಕ್ಚುಲಿ ಇವತ್ತು ಅವಳು ನನಗೆ ಶೇರ್ ಮಾಡಿರೋದಿದೆ ಫಸ್ಟು. ಅವಳು ಶೇರ್ ಮಾಡೋದಕ್ಕೆ ಹೋಗಲ್ಲ. ಏನು ಗೊತ್ತಾ, ಮನೆಯಲ್ಲಿ ಏನೇ ಅಡುಗೆ ಮಾಡಿದರೂ ಖಾರ ಅಂತಾಳೆ. ಅವಳು ಖಾರನೇ ಟಚ್ ಮಾಡಲ್ಲ, ಆ ರೀತಿ ಊಟ ಮಾಡ್ತಾಳೆ. ನಾವು ಅವ್ಳಿಗೋಸ್ಕರ ಮೆಣ್ಸಿಕಾಯಿನೇ ಯೂಸ್ ಮಾಡಲ್ಲ, ಆ ರೀತಿ ತಿಂಡಿ ಮಾಡ್ತೀವಿ. ಒಂದು ಚಿತ್ರಾನ್ನ, ಉಪ್ಪಿಟ್ಟು ಏನು ಮಾಡಿದ್ರು ಮೆಣ್ಸಿಕಾಯಿ ಯೂಸ್ ಮಾಡಲ್ಲ. ಅವಳು ತಿನ್ನಲ್ವಲ್ಲ, ಅದಕ್ಕೋಸ್ಕರನೇ ಅಷ್ಟೇ. ಆದರೆ ಈ ಗೋಬಿ ಪಾನಿಪುರಿ ಆದರೆ ಏನೇ ಖಾರ ಬರಲಿ ತಿಂತಾಳೆ, ಚೆನ್ನಾಗಿ ತಿಂತಾಳೆ. ನಮ್ಮನೆ ಹುಡುಗಿ ಮಾತ್ರ ಹಂಗ, ನಿಮ್ಮನೆ ಮಕ್ಕಳು ಕೂಡ ಇದೇನಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ? ಅದಾದಮೇಲೆ ನಾನು ನಾಳೆ ಬೆಳಗ್ಗೆ ತೊಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ. ಇವತ್ತು ನಡೆಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ನಲ್ವ ಅವಳನ್ನು, ಅದಕ್ಕೋಸ್ಕರ ಕಾಲು ನೋಯ್ತಿದೆ ಅಮ್ಮ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಕಾಲು ಕೂಡ ಒತ್ತುತ್ತಾ ಇದ್ದೀನಿ. ಅವಳು ಚೆನ್ನಾಗಿ ಇನ್ನೊಂಚೂರು ಜೋರಾಗಿ ಒತ್ತು, ಇಲ್ಲೊತ್ತು ಅಲ್ಲೊತ್ತು ಅಂತ ಹೇಳ್ತಿದ್ಲು. ಆಯ್ತವ ಅಂತ ಹೇಳ್ಬಿಟ್ಟು ಒತ್ತುತ್ತಾ ಇದ್ದೆ. ನೋಡಿ, ನಮ್ಮನೆಯವ್ರು ಹೇಳ್ತಾರೆ 2 ಕಿಲೋಮೀಟ್ರು ಅಂದರೆ ಸ್ಕೂಲಿಗೆ ಹತ್ರ ಇದೆ ನಮ್ಮ ಪಾಪು ಸ್ಕೂಲು. ಬಟ್ ಅಂದರೆ 1 ಕಿಲೋಮೀಟ್ರ್ 1.5 ಕಿಲೋ 1.25 ಕಿಲೋಮೀಟ್ರ್ ಅಷ್ಟೇ ಆಗೋದು. ಬಟ್ ಅಷ್ಟು ಕಿಲೋಮೀಟ್ರು 2 ಸೈಡು ಅಂದರೆ ಅಲ್ಲಿಗೆ 4 ಕಿಲೋಮೀಟ್ರ್ ಹತ್ತತ್ರ ಆಗುತ್ತೆ. ಡೈಲಿ ಅಷ್ಟು ನಡೀತಾಳ? ಇಲ್ಲ ತಾನೆ, ಅವ್ರಿಗೆ ಎಲ್ಲ ಅರ್ಥ ಆಗಬೇಕು. ಅದಕ್ಕೋಸ್ಕರ ಹಠ ಮಾಡಿ ವ್ಯಾನ್ಗೆ ಹಾಕ್ಸಿರೋವಂಥದ್ದು. ಅದಾದಮೇಲೆ ನಾವು ಇಬ್ಬರೇ ಇರೋದ್ರಿಂದ ಇವತ್ತು ಸಾಂಬಾರು ಸ್ವಲ್ಪ ಇತ್ತು. ಅದಕ್ಕೆ ನಾವು ತಂಗ್ಳು ಸಾಂಬಾರು ಅಂದರೆ 1 ಡೇ ಫುಲ್ ನೈಟ್ ಆಗಿರೋ ಸಾಂಬಾರು ಅವಳಿಗೆ ಊಟ ಮಾಡಿಸಲ್ಲ. ಅದಕ್ಕೋಸ್ಕರ ಇವತ್ತು ಅವಳಿಗೆ ಹಾಲನ್ನು ಊಟ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹಾಲು ತೊಗೊಂಡು ಬಂದಿದ್ದೀನಿ. ನಮ್ಮ ಹುಡುಗಿಗೆ ಐಸ್ ಅಂದರೆ ಅದು ಏನು ಇಷ್ಟನೋ ಗೊತ್ತಿಲ್ಲ, ಐಸ್ ಜೊತೆ ಆಟ ಆಡ್ತಾ ಇರ್ತಾಳೆ. ಯಾವಾಗ್ಲೂ ಸಂದುಲು ಐಸ್ ಕೊಡು ಆಟ ಆಡೋಕ್ಕೆ ಅಂತ ಹೇಳಿ ಹಿಂಸೆ ಕೂಡ ಮಾಡ್ತಾಳೆ.
ಇನ್ನು ಅವಳನ್ನಂತೂ ನಮ್ಮ ಮನೆಯವ್ರು ಇಲ್ದಲೇ ಇದ್ದರೆ ನನ್ನ ಹಿಂದೆ ಬಾಲ ಇದ್ದಂಗೆ, ಅದು ನಾನು ಎಲ್ಲೋದ್ರೂ ನನ್ನ ಹಿಂದೆಯೇ ಬರುತ್ತೆ. ಹಾಗೆ ಅಡುಗೆ ಮನೆಗೂ ಕೂಡ ಬಂದಿದ್ಲು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಕೂರಿಸಿದ್ದೀನಿ. ಒಂದೊಂದು ಸಲ ಮಿಸ್ಸಾಗಿ ಬಿಸಿ ಇರೋ ಐಟಮ್ಗಳನ್ನ ಒಂದು ಸಲ ಮುಟ್ಬಿಟ್ಟಿದ್ಲು. ಅದಕ್ಕೆ ನಾನೇ ಭಯದಿಂದ ಅವನ್ನೆಲ್ಲ ದೂರ ಎತ್ತಿಟ್ಬಿಡ್ತೀನಿ. ಪಾಪು ಇದ್ದಾಗ ಸ್ವಲ್ಪ ಅವಳ ಪಕ್ಕ ಇರೋ ಒಲೆಯಲ್ಲಿ ಅಡುಗೆ ಏನೂ ಮಾಡೋಕ್ಕೆ ಹೋಗಲ್ಲ, ಅದ್ರ ಪಕ್ಕದಲ್ಲಿರೋ ಒಲೆಯಲ್ಲೇ ಅಡುಗೆ ಎಲ್ಲನೂ ಮಾಡೋದು. ಸೊ ಅದಾದಮೇಲೆ ಅವಳೇನೋ ಕೀಟ್ಲೆ ಮಾಡಿದ್ಲು, ಅದಕ್ಕೋಸ್ಕರ ಒಂದು ಬಿಟ್ಬಿಟ್ಟು ಈಚೆ ಕಡೆ ಓಡಿಸ್ದೆ ಆಮೇಲೆ ಆಮೇಲೆ ಅವಳಿಗೆ ತಣ್ಣಗಿರೋ ಹಾಲನ್ನ ಕಾಯಿಸ್ಬಿಟ್ಟು ತಣ್ಣಗೆ ಮಾಡಿಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ತೊಗೊಂಡೋಗ್ತಾಯಿದ್ದೀನಿ. ಅವಳಿಗೆ ಕೀಟ್ಲೆ ಮಾಡಿದೆ ಅಂತ ನಾನು ನಲ್ಲೇ ಗುರಾಯಿಸ್ತಾ ಕೂತಿದ್ದಾಳೆ. ಹಾಗೆ ತುಂಬನೇ ಹಠ ಮಾಡ್ತಿದ್ದಾಳೆ, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು. ಇವತ್ತೆಲ್ಲ ಸ್ಕೂಲ್ಗೆ ಹೋಗಲ್ಲ ಅಂತ ಸಂಜೆಯಿಂದನೂ ಹೇಳ್ತಿದ್ದಾಳೆ. ನಾಳೆ ಏನು ಮಾಡ್ತಾಳೋ ನಂಗೆ ಗೊತ್ತಿಲ್ಲ. ಈ ರೀತಿ ಹಾಲನ್ನು ನಾನು ತಿನ್ನಿಸ್ತೀನಿ. ಕೆಲವರು ಬೆಲ್ಲ ಹಾಕಿ ತಿನ್ನಿಸು ಅಂತ ಹೇಳ್ತಾರೆ. ಬೆಲ್ಲನೂ ತಂದಿಟ್ಕೊಂಡಿದ್ದೆ, ಅದು ಮರ್ತೇ ಹೋಗ್ಬಿಡ್ತು. ನಾವೇನಾರ ಕೆಲಸ ಮಾಡುವಾಗಲೇ ಅನಿಸುತ್ತೆ, ನಾವೇನಾದರೂ ನಾನು ಸಂಜೆಯಿಂದನೂ ನೆನೆಸ್ಕೊಂಡಿದ್ದೆ ಅದು ಬೆಲ್ಲದಲ್ಲೇ ಊಟ ಮಾಡಿಸೋಣ ಬೆಲ್ಲ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು. ಬಟ್ ಅದು ಊಟ ಮಾಡಿಸೋ ಟೈಮಲ್ಲಿ ಮರ್ತೋಗ್ಬಿಟ್ಟು ಸಕ್ಕರೆನೇ ಹಾಕ್ಬಿಟ್ಟಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟನ್ನು ಮಾಡಿ, ಓಕೆನಾ.